ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲಾಯಕ್ಸ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ಮಾಡುವಂಥ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಇವತ್ತು ಡಿಸೆಂಬರ್ 29, 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸುದ್ದಿ ವಿಶ್ಲೇಷಣೆ ಕೆಳಗೆ RBIನ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಈ ಪಾಲಿಸಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕಿಸಾನ್ ರೇಲ್ ಹಾಗೂ ಕೃಷಿ ಉಡಾನ್ ಈ ಸ್ಕೀಮ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡೋರ್ ಅದರಲ್ಲಿ ಏನು ಸಮಸ್ಯೆಗಳು ಉಂಟಾಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ರೈಲ್ವೇಸ್ನ ಎಲೆಕ್ಟ್ರಿಫಿಕೇಶನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂದರೆ ಏನು ಅಂತ ತಿಳ್ಕೊತಾ ಇದ್ದೀವಿ. ನಂತರ ಎಡಿಟೋರಿಯಲ್ ಅನಾಲಿಸಿಸ್ ಒಳಗೆ ಟೂ ಫ್ರಂಟ್ ಚಾಲೆಂಜ್, ಚೀನಾ ಹಾಗೂ ಪಾಕಿಸ್ತಾನ್ ಮಧ್ಯದಲ್ಲಿ ಗಡಿ ಪ್ರದೇಶದಲ್ಲಿ ಏನು ಸಮಸ್ಯೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೀವಿ. ಫಾರ್ಮ್ ಬಿಲ್ಸ್ನ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಇದ್ವಿ. ಆ ಆರ್ಟಿಕಲ್ನ ಚರ್ಚೆ ಮಾಡ್ತಾ ಇದ್ವಿ. ನಂತರ ಆಫ್ಘಾನಿಸ್ತಾನಲ್ಲಿ ಏನು ಪೀಸ್ ಪ್ರೊಸೆಸ್ ನಡೀತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಇವತ್ತಿನ ಚರ್ಚೆಯನ್ನು ಆರಂಭ ಮಾಡೋಣ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್, ಮೇಂಟೈನಿಂಗ್ ಇನ್ಫ್ಲೇಷನ್ ಟಾರ್ಗೆಟ್ ಅಟ್ 4% ಇಸ್ ಅಪ್ರೋಪ್ರಿಯೇಟ್, RBI ಪೇಪರ್. ಇದು ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುವಂಥ ಆರ್ಟಿಕಲ್. ಹಾಗೆ ಈ ಆರ್ಟಿಕಲನ್ನು ನಿಮ್ಮ ಬೆಂಗಳೂರು ಎಡಿಷನ್ನ ಪೇಜ್ ನಂಬರ್ 12 ನೀವು ನೋಡ್ಬೋದು. ಈ ಆರ್ಟಿಕಲ್ ಒಳಗೆ ಚರ್ಚೆ ಮಾಡ್ತಾ ಇರೋಂಥ ವಿಷಯ ಇನ್ಫ್ಲೇಷನ್ ಟಾರ್ಗೆಟಿಂಗ್. ಈ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತಂದರೆ ಇದು RBIನ ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಿದ್ದು. ಮಾನಿಟರಿ ಪಾಲಿಸಿ ಅಂದರೆ ಏನು? It refers to use of instruments under the control of the central bank to regulate the availability, cost and use of money and credit. ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಆರ್ಥಿಕ ವ್ಯವಸ್ಥೆಯೊಳಗೆ ದೇಶದೊಳಗೆ ಎಷ್ಟು ಮನಿ ಸಪ್ಲೈ ಇದೆ, ಎಷ್ಟು ಹಣ ಇದೆ ಅನ್ನೋದನ್ನು ಮ್ಯಾನೇಜ್ ಮಾಡುತ್ತೆ. ಒಂದು ಆರ್ಥಿಕ ವ್ಯವಸ್ಥೆ ಒಳಗೆ ಈ ಮನಿ ಸಪ್ಲೈಯನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಆ ಆರ್ಥಿಕ ವ್ಯವಸ್ಥೆಯ ಎಷ್ಟು ಇನ್ಫ್ಲೇಷನ್ ಇರಬೇಕು, ಎಷ್ಟು ಕನ್ಸಂಪ್ಷನ್ ಇರಬೇಕು, ಎಷ್ಟು ಆರ್ಥಿಕ ಅಭಿವೃದ್ಧಿ ಇರಬೇಕು, ಲಿಕ್ವಿಡಿಟಿ ಇರಬೇಕು, ಈ ರೀತಿ ಏನು ಉದ್ದೇಶಗಳಿರುತ್ತೆ ಅವುಗಳನ್ನ ಮ್ಯಾಕ್ರೋ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ನಾವು ಕರಿತೀವಿ. ಈ ಉದ್ದೇಶಗಳನ್ನ ಸರ್ಕಾರ ಪೂರೈಸೋದಕ್ಕೆ ಯಾವ ನೀತಿಯನ್ನು ಉಪಯೋಗಿಸ್ಕೊಳತ್ತೆ ಆ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಯನ್ನು ನಾವು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಈ ಮಾನಿಟರಿ ಪಾಲಿಸಿ ಒಳಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಹಣದ ಸಪ್ಲೈಯನ್ನು ನಿಯಂತ್ರಣ ಮಾಡುತ್ತೆ? ಬೈ ದ ಯೂಸ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಈ ಇನ್ಸ್ಟ್ರೂಮೆಂಟ್ಸ್ ಯಾವುವು? ರಿಪೋ, ರಿವರ್ಸ್ ರಿಪೋ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, CRR, SLR ಇವುಗಳ ಮೂಲಕ ನಿಯಂತ್ರಣವನ್ನು ಮಾಡುತ್ತೆ. ಈ ಆರ್ಟಿಕಲ್ ಒಳಗೆ ನಾವು ನಿರ್ದಿಷ್ಟವಾಗಿ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ಫ್ಲೇಷನ್ ಅಂದರೆ ಏನು? ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಓವರ್ ಟೈಮ್ ಇಸ್ ರೆಫರ್ ಟು ಇನ್ಫ್ಲೇಷನ್. ಏನು ಸರಕುಗಳು ಹಾಗೂ ಸೇವೆಗಳಿರ್ತವೆ ಅವುಗಳ ಬೆಲೆ ಒಂದು ಅವಧಿಯಲ್ಲಿ ಜಾಸ್ತಿ ಆದಾಗ ಅದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಯಾವಾಗ ಆಗುತ್ತೆ? ಯಾವಾಗ ಆರ್ಥಿಕ ವ್ಯವಸ್ಥೆ ಒಳಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಥವಾ ಸಪ್ಲೈ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ಆರ್ಥಿಕ ವ್ಯವಸ್ಥೆ ಒಳಗೆ ಮನಿ ಸಪ್ಲೈ ಜಾಸ್ತಿ ಆದಾಗ ಅಂದರೆ ಜನರ ಕೈಯಲ್ಲಿ ಜಾಸ್ತಿ ಹಣ ಇದೆ ಅಂತ ಅರ್ಥ ಅಲ್ವಾ? ಹಣ ಇದ್ದಾಗ ಏನು ಮಾಡ್ತಾರೆ? ಖರ್ಚು ಮಾಡೋಕ್ಕೆ ಹೋಗ್ತಾರೆ. ಆದರೆ ಗೂಡ್ಸ್ ಅಂದರೆ ನಂಬರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನು ಎಕಾನಮಿ ಒಳಗಿರುತ್ತೆ ಅದು ಜಾಸ್ತಿ ಆಗಿರಲ್ಲ. ಹಾಗಾಗಿ ಏನಾಗುತ್ತೆ? ಸಪ್ಲೈ ಅಷ್ಟೇ ಇದೆ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈ ಕಾರಣಕ್ಕಾಗಿ ಆ ಗೂಡ್ ಅಥವಾ ಸರ್ವಿಸ್ನ ವ್ಯಾಲ್ಯೂ ಪ್ರೈಸ್ ಜಾಸ್ತಿ ಆಗುತ್ತೆ. ಈ ಪ್ರೈಸ್ ಇನ್ಕ್ರೀಸ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇದು ಇನ್ಫ್ಲೇಷನ್ ಹಾಗೂ ಮನಿ ಸಪ್ಲೈ ಮಧ್ಯೆ ಇರುವಂಥ ಸಂಬಂಧ. ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂದರೆ ಏನು? ಯಾವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಇನ್ಫ್ಲೇಷನ್ ಎಷ್ಟಿರಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡು ಅದರ ಪ್ರಕಾರ ಮಾನಿಟರಿ ಪಾಲಿಸಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ, ಅದನ್ನು ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ನಾವು ಕರಿತೀವಿ. ಸೊ ಮಾನಿಟರಿ ಪಾಲಿಸಿ ಒಳಗೆ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನೋ ಒಂದು ಸ್ಟ್ರಾಟಜಿಯ ಮುಖಾಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೆಲೆಯ ಸ್ಥಿರತೆಯನ್ನು ಆರ್ಥಿಕ ವ್ಯವಸ್ಥೆ ಒಳಗೆ ಮೇಂಟೈನ್ ಮಾಡುತ್ತೆ. ಅದರ ಜೊತೆಗೆ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನವನ್ನು ನೀಡುತ್ತೆ, ಎಂಪ್ಲಾಯ್ಮೆಂಟನ್ನು ಉದ್ದೇಶಿಸುತ್ತೆ, ನ್ಯಾಷನಲ್ ಇನ್ಕಮನ್ನು ಜಾಸ್ತಿ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರುತ್ತೆ. 2016 RBI ಈ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನೋ ಒಂದು ಸ್ಟ್ರಾಟಜಿಯ ಕೆಳಗೆ 4% ಇನ್ಫ್ಲೇಷನ್ ಟಾರ್ಗೆಟ್ ಆಗಿ ಇಟ್ಕೊಂಡಿತ್ತು. ಇದರ ಅಪ್ಪರ್ ಟಾಲರೆನ್ಸ್ ಲೆವೆಲ್ 6%, ಲೋವರ್ ಲಿಮಿಟ್ 2%. ಅಂದರೆ 2%, 6% ಒಳಗೇನೆ ನಮ್ಮ ಆರ್ಥಿಕ ವ್ಯವಸ್ಥೆಯ ಇನ್ಫ್ಲೇಷನ್ ಇರಬೇಕು, ಆದಷ್ಟು ಅದು 4% ಇರಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಮಾನಿಟರಿ ಪಾಲಿಸಿಯನ್ನು ಮಾಡ್ಕೋತಾ ಬಂತು 2016 ನಂತರ. ಈ ನೀತಿ ಯಾವಾಗ ಎಕ್ಸ್ಪೈರ್ ಆಗುತ್ತೆ? ಮಾರ್ಚ್ 31, 2021. ಈ ಆರ್ಟಿಕಲ್ ಒಳಗೆ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. RBIನ ಮೆಜರಿಂಗ್ ಟ್ರೆಂಡ್ ಇನ್ಫ್ಲೇಷನ್ ಇನ್ ಇಂಡಿಯಾ ಈ ಪೇಪರ್ನ ಕೆಳಗೆ ಭಾರತಕ್ಕೆ 4% ಅನ್ನೋ ಒಂದು ಇನ್ಫ್ಲೇಷನ್ ಟಾರ್ಗೆಟ್ ತುಂಬ ಅಪ್ರೋಪ್ರಿಯೇಟ್ ಆಗಿದೆ, ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? 2016 ಯಾವಾಗಿಂದ ಈ ಇನ್ಫ್ಲೇಷನ್ ಟಾರ್ಗೆಟಿಂಗ್ನ ಪಾಲಿಸ್ಕೋತಾ ಬಂದಿದ್ದಾರೆ. ಅದಾದಮೇಲೆ ಮಾಡಿರೋ ಅಬ್ಸರ್ವೇಷನ್ ಏನಂತ ಅಂದರೆ ನಮ್ಮ ಆರ್ಥಿಕ ವ್ಯವಸ್ಥೆ ಒಳಗೆ
ಟ್ರೆಂಡ್ ಇನ್ಫ್ಲೇಷನ್ ಅಂತ ನಾವೇನು ಕರಿತೀವಿ. ಟ್ರೆಂಡ್ ಇನ್ಫ್ಲೇಷನ್ ಅಂತ ಅಂದರೆ ಶಾರ್ಟ್ ಟರ್ಮ್ ಇಲ್ಲಿ ಶಾರ್ಟ್ ರನ್ ಫ್ಲಕ್ಚುಯೇಷನ್ಸ್ ಅಂತ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಅದರಿಂದ ಏನು ವ್ಯತ್ಯಾಸಗಳಾಗ್ತಾ ಇರುತ್ತೆ, ಅದನ್ನು ಬಿಟ್ಟು ನಾವೇನು ನೋಡ್ತೀವಿ ಅದನ್ನು ಟ್ರೆಂಡ್ ಇನ್ಫ್ಲೇಷನ್ ಅಂತ ಕರೀತಾರೆ. ಸೊ ಈ ಟ್ರೆಂಡನ್ನು ನೋಡ್ತಾ ಇದ್ರೆ ಈ ಸದ್ಯಕ್ಕೆ ಏನು ಟಾರ್ಗೆಟ್ ಇದೆ ಆ ಟಾರ್ಗೆಟ್ಗಿಂತ ಜಾಸ್ತಿ ಇಟ್ಟರೆ ಡಿಫ್ಲೇಷನರಿ ಬಯಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಾವಿಲ್ಲಿ 4% ಅಪ್ರಾಪ್ರಿಯೇಟ್ ಅಂತ ಕರಿತಿದ್ದೀವಲ್ವ, ಅದಕ್ಕಿಂತ ಕಮ್ಮಿ 2% ಇನ್ಫ್ಲೇಷನ್ ಟಾರ್ಗೆಟ್ ಇಟ್ಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಹಾಗೆ ಇಟ್ಕೊಂಡಾಗ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಅದರ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಕೂಡ ಕಮ್ಮಿ ಆಗುತ್ತೆ. ಅದೇ ಇನ್ನೊಂದು ಕಡೆ ನಾವೇನಾದ್ರು ಈ ಟಾರ್ಗೆಟ್ನ ಹೈ ಇಟ್ಕೊಂಡ್ವಿ, 8% ಇಟ್ಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಹಾಗಿದ್ದಾಗ ಏನಾಗುತ್ತೆ, ಇನ್ಫ್ಲೇಷನರಿ ಶಾಕ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಸಡನ್ ಆಗಿ ಯಾವುದೋ ಒಂದು ಬೆಲೆ ಜಾಸ್ತಿ ಆಗುವಂಥದ್ದು. ಈಗ ಉದಾಹರಣೆಗೆ ಈರುಳ್ಳಿ 20 ರೂಪಾಯಿಗೆ ಸಿಗ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ, ಸಡನ್ ಆಗಿ ಅದು 150 ರೂಪಾಯಿ ಆಯಿತು ಅಂತ ಅನ್ಕೊಳ್ಳಿ. ಇದು ದಿನನಿತ್ಯ ಯೂಸ್ ಮಾಡೋವಂಥ ಒಂದು ಸಾಮಾನು. ಹೀಗೆ ಇಂಥ ಸಾಮಾನುಗಳಿಗೇನಾದ್ರು ಇನ್ಫ್ಲೇಷನರಿ ಶಾಕ್ ಆಯಿತು, ಬೆಲೆ ಜಾಸ್ತಿ ಆಯಿತು ಅಂತ ಅಂದರೆ ನಮ್ಮ ಆದಾಯ ಜಾಸ್ತಿ ಆಗಿರಲ್ಲ, ಆದರೆ ಬೆಲೆ ಜಾಸ್ತಿ ಆಗಿರುತ್ತೆ, ಅದನ್ನು ನಾವು ಕೊಂಡ್ಕೊಳ್ಳೇಬೇಕಾಗತ್ತೆ. ಸೊ ನಮ್ಮ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಈ ರೀತಿ ಆರ್ಥಿಕ ವ್ಯವಸ್ಥೆ ಒಳಗೆ ಪರ್ಚೇಸಿಂಗ್ ಪವರ್ ಕಮ್ಮಿ ಆದಾಗ ಆರ್ಥಿಕ ವ್ಯವಸ್ಥೆಗೆ ತುಂಬಾ ಸಾಕಷ್ಟು ಸೀರಿಯಸ್ ಆಗಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ತುಂಬಾ ಹಾನಿ ಆಗುತ್ತೆ. ಹಾಗಾಗಿ ಮಾನಿಟರಿ ಪಾಲಿಸಿ ಒಳಗೆ ಇರುವಂಥ ಇನ್ಫ್ಲೇಷನ್ ಟಾರ್ಗೆಟ್ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಈಗ ಬಂದಿರುವಂಥ ಪೇಪರ್ ಮೆಜರಿಂಗ್ ಟ್ರೆಂಡ್ ಇನ್ಫ್ಲೇಷನ್ ಇನ್ ಇಂಡಿಯಾ, ಇದ್ರ ಕೆಳಗೆ 4% ಇನ್ಫ್ಲೇಷನ್ ಟಾರ್ಗೆಟ್ ತುಂಬ ಅಪ್ರಾಪ್ರಿಯೇಟ್ ಆಗಿದೆ, ಅದನ್ನೇ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದೆ. ಅದನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ನಿಮ್ಮ ಪರೀಕ್ಷೆಗೆ ಈ ಆರ್ಟಿಕಲಿಂದ ಬೇಸಿಕ್ ಟರ್ಮ್ಸ್ ಆಗಿರುವಂಥ ಮಾನಿಟರಿ ಪಾಲಿಸಿ, ಇನ್ಫ್ಲೇಷನ್ ಟಾರ್ಗೆಟಿಂಗ್ ಇದೆಲ್ಲ ಗೊತ್ತಿರಬೇಕು. ಜೊತೆಗೆ ಈ ಆರ್ಟಿಕಲಲ್ಲಿ ಮೆನ್ಷನ್ ಆಗಿರುವಂಥ ಡಿಫ್ಲೇಷನರಿ ಬಯಾಸ್, ಇನ್ಫ್ಲೇಷನರಿ ಶಾಕ್ಸ್ ಇದರದೆಲ್ಲ ಅರ್ಥ ಗೊತ್ತಿರಬೇಕು. ಟ್ರೆಂಡ್ ಇನ್ಫ್ಲೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಜೊತೆಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಏನು ಕಾನ್ಸೆಪ್ಚುವಲ್ ಅನಾಲಿಸಿಸ್ನ ಮಾಡ್ತಾ ಇದ್ದೀವಿ. ಅಂದರೆ ಇನ್ಫ್ಲೇಷನ್ಗೂ ಮನಿ ಸಪ್ಲೈಗೂ ಏನು ಸಂಬಂಧ, ಓಪನ್ ಮಾರ್ಕೆಟ್ ಆಪ್ರೇಷನ್ಸಲ್ಲಿ ಯಾವುದನ್ನು ಏನು ಮಾಡಿದ್ರೆ ಹೇಗೆ ಬದಲಾವಣೆ ಆಗುತ್ತೆ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಡೈರೆಕ್ಟಾಗಿ ಇದ್ರ ಬಗ್ಗೆ ಕ್ವೆಶನ್ ಬಂದಿರೋದು ಉಂಟು. ಯಾವ ರೀತಿ ಪ್ರಶ್ನೆ ಬಂದಿದೆ ಅಂತ ನೋಡೋಣ. ನಿಮ್ಮ ಪ್ರಿಲಿಮ್ಸ್ 2013 ಪೇಪರಲ್ಲಿ UPSCಯಲ್ಲಿ ಎ ರೈಸ್ ಇನ್ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಮೇ ಬಿ ಕಾಸ್ಡ್ ಬೈ. ಎ ರೈಸ್ ಇನ್ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಅಂದರೆ ಏನು, ಇನ್ಫ್ಲೇಷನ್. It can be caused by an increase in the money supply, 2 a decrease in the aggregate level of output, 3 an increase in the effective demand. An increase in the money supply ಹೌದು, ನಾವು ಈಗ ತಾನೇ ಚರ್ಚೆ ಮಾಡಿದ್ವಿ. ಹಣದ ಸಪ್ಲೈ ಜಾಸ್ತಿ ಆದರೆ ಆರ್ಥಿಕ ವ್ಯವಸ್ಥೆ ಒಳಗೆ ಅದರಿಂದಾಗಿ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇದು ಕರೆಕ್ಟ್ ಆಗಿರುವಂಥದ್ದು. ಎ ಡಿಕ್ರೀಸ್ ಇನ್ ದ ಅಗ್ರಿಗೇಟ್ ಲೆವೆಲ್ ಆಫ್ ಔಟ್ಪುಟ್, ನಾವು ಇವಾಗ ತಾನೇ ಚರ್ಚೆ ಮಾಡಿದ್ವಿ. ಹಣ ಕೈಯಲ್ಲಿ ಜಾಸ್ತಿ ಆಗಿರ್ಬೋದು, ಆದರೆ ಅದಕ್ಕೆ ಈಕ್ವಲೆಂಟ್ ಆಗಿ ಏನು ಸರಕುಗಳು ಸೇವೆಗಳಿರುತ್ತೆ ಅದನ್ನು ನಾವು ಔಟ್ಪುಟ್ ಅಂತ ಕರಿತೀವಿ, ಅದು ಜಾಸ್ತಿ ಆಗಿಲ್ಲ ಅಂತಂದರೆ ಏನಾಗುತ್ತೆ, ನಾವು ಅದಕ್ಕೆ ಮೋರ್ ಮನಿ ಚೇಸಿಂಗ್ ದ ಸೇಮ್ ನಂಬರ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಆವಾಗ ಕೂಡ ಬೆಲೆ ಜಾಸ್ತಿ ಆಗೋದುಂಟು. ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿರುವಂಥದ್ದು. ಆ್ಯಂಡ್ ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ನಮಗೆಲ್ಲ ಗೊತ್ತಿರುವಂಥದ್ದು. ಸೊ ಇವು ಮೂರು ಕೂಡ ಸರಿಯಾಗಿದೆ. ಇಲ್ಲಿ ಆನ್ಸರ್ D 1, 2, 1, 3. ಇದೇ ಟಾಪಿಕ್ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಎಕನಾಮಿಕ್ ಗ್ರೋತ್ ಇಸ್ ಯೂಶುವಲಿ ಕಪಲ್ಡ್ ವಿತ್ ಡಿಫ್ಲೇಷನ್, ಇನ್ಫ್ಲೇಷನ್, ಸ್ಟಾಗ್ಫ್ಲೇಷನ್, ಹೈಪರ್ ಇನ್ಫ್ಲೇಷನ್. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 9 ಬಂದಿರುವಂಥದ್ದು. ಸೆಂಟರ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್ ಮಾರ್ಕೆಟ್ಸ್ ಫಾರ್ ಫಾರ್ಮರ್ಸ್, ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿ ಅವರು ಈ ಹೇಳಿಕೆಯನ್ನು ಎಲ್ಲಿ ನೀಡ್ತಾ ಇದ್ದಾರೆ, 100ನೇ ಕಿಸಾನ್ ರೇಲ್ನ ಇನಾಗ್ರೇಟ್ ಮಾಡ್ತಾ ಹೇಳ್ತಾ ಇದ್ದಾರೆ. ಈ 100ನೇ ಕಿಸಾನ್ ರೇಲ್ ಯಾವ ಜಾಗಗಳನ್ನ ಕನೆಕ್ಟ್ ಮಾಡ್ತಾ ಇದೆ, ಮಹಾರಾಷ್ಟ್ರದ ಶೋಲಾಪುರ್ ಡಿಸ್ಟ್ರಿಕ್ಟ್ನ ಸಂಗೋಲಾ ಹಾಗೂ ವೆಸ್ಟ್ ಬೆಂಗಾಲ್ನ ಶಾಲಿಮಾರ್, ಈ 2 ಜಾಗಗಳನ್ನ ಕನೆಕ್ಟ್ ಮಾಡ್ತಾ ಇದೆ. ಈ ಕಿಸಾನ್ ರೇಲ್ ಅಂದರೆ ಮೊದಲು ಏನಂತ ತಿಳ್ಕೊಳ್ಳೋಣ. ಈ ಕಿಸಾನ್ ರೇಲ್ ಅನ್ನೋ ಒಂದು ಸ್ಕೀಮ್ನ ಫೆಬ್ರವರಿ 2020 ಈ ವರ್ಷದ ಬಜೆಟಲ್ಲಿ ಅನೌನ್ಸ್ ಮಾಡಲಾಗಿತ್ತು. ಇದನ್ನು ಇಂಡಿಯನ್ ರೈಲ್ವೇಸ್ ಇಂಪ್ಲಿಮೆಂಟ್ ಮಾಡ್ತಾ ಇರೋದು PPP ಅರೇಂಜ್ಮೆಂಟ್ಸ್ನ ಮೂಲಕ, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮುಖಾಂತರ. ಈ ಪ್ರಾಜೆಕ್ಟ್ನ ಕೆಳಗೆ ಏನು ಮಾಡಲಾಗುತ್ತೆ, ನಾವು ಕೃಷಿಯಲ್ಲಿ ಏನು ಪೆರಿಷಬಲ್ ಗೂಡ್ಸ್ ಅಂತ ಹೇಳ್ತೀವಿ, ಟೊಮೆಟೊ ಇವುಗಳೆಲ್ಲ ತುಂಬ ಬೇಗ ಹಾಳಾಗ್ಬಿಡುತ್ತೆ ಅಲ್ವಾ, ಅವುಗಳನ್ನ ಸರಿಯಾದ ಸಮಯಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಹಾಗೇನಾದರೂ ಸರಿಯಾದ ಸಮಯಕ್ಕೆ ಇಂಥ ಪೆರಿಷಬಲ್ ಅಗ್ರಿಕಲ್ಚರಲ್ ಗೂಡ್ಸ್ ಏನಿರುತ್ತೆ ಅವುಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಿಲ್ಲ ಅಂತಂದರೆ ಅವುಗಳ ಗುಣಮಟ್ಟ ಕಮ್ಮಿ ಆಗೋಗುತ್ತೆ, ಇಲ್ಲ ಕಂಪ್ಲೀಟ್ಲಿ ಹಾಳಾಗೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ಇವುಗಳ ಗುಣಮಟ್ಟವನ್ನು ಮೇಂಟೈನ್ ಮಾಡೋಕ್ಕೆ ಅಂತ ಫ್ರೋಝನ್ ಕಂಟೈನರ್ಸ್ ಇರುವಂಥ ಟ್ರೈನ್ಗಳ ಮೂಲಕ ಇವುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಹೀಗೆ ಮಾಡೋದ್ರ ಮೂಲಕ ದೇಶದೊಳಗೆ ಒಂದು ನ್ಯಾಷನಲ್ ಕೋಲ್ಡ್ ಸಪ್ಲೈ ಚೈನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಂತಹ ಪೆರಿಷಬಲ್ ಗೂಡ್ಸ್ಗೆ. ಇದನ್ನೇ ಕಿಸಾನ್ ರೇಲ್ ಪ್ರಾಜೆಕ್ಟ್ ಕೆಳಗೆ ಮಾಡಲಾಗ್ತಾ ಇದೆ. ಸೊ ಇಂಥ ಒಂದು ಕಿಸಾನ್ ರೇಲನ್ನು 100ನೇ ಕಿಸಾನ್ ರೇಲ್ನ ಪ್ರಧಾನಮಂತ್ರಿ ಅವರು ಇನಾಗ್ರೇಟ್ ಮಾಡಿರುವಂಥದ್ದು.
ಆರ್ಟಿಕಲ್ ಒಳಗೆ ಕೃಷಿ ಉಡಾನ್ ಅನ್ನೋ ಇನ್ನೊಂದು ಸ್ಕೀಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಕಿಸಾನ್ ರೇಲ್ ಹಾಗೂ ಕೃಷಿ ಉಡಾನ್ ಎರಡೂ ಕೂಡ ಈ ವರ್ಷದ ಬಜೆಟಲ್ಲೇ ಅನೌನ್ಸ್ ಆಗಿರುವಂಥದ್ದು. ನೀವು ದಿನಪತ್ರಿಕೆ ವಿಶ್ಲೇಷಣೆಯನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿದ್ರೆ ಇವೆರಡರ ಬಗ್ಗೆ ನಿಮ್ಗಾಗಲೇ ತಿಳಿದಿರುತ್ತೆ. ಹೊಸಬರಿಗೆ ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. 2016 ರೀಜನಲ್ ಕನೆಕ್ಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಉಡಾನ್ ಸ್ಕೀಮ್ ಅಂತ ಆರಂಭ ಮಾಡಲಾಯಿತು. ಈ ಉಡಾನ್ ಸ್ಕೀಮ್ನ ಕೆಳಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ನ ಕೊಟ್ಟು ಎಲ್ಲಿ ಕಮ್ಮಿ ಯೂಸ್ ಆಗ್ತಾ ಇರುತ್ತೆ ಅಂತ ಏರ್ಪೋರ್ಟ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ, ಅಲ್ಲಿ ಆಪ್ರೇಷನ್ಸ್ನ ಜಾಸ್ತಿ ಮಾಡೋದಕ್ಕೆ, ಕಮ್ಮಿ ದರದಲ್ಲಿ ಏರ್ ಫೇರ್ಸ್ನ ಕೊಡೋದಕ್ಕೆ ಉತ್ತೇಜನವನ್ನು ನೀಡೋಕ್ಕೆ ಈ ಸ್ಕೀಮನ್ನು ಮಾಡಲಾಗಿತ್ತು. ಈ ಸ್ಕೀಮ್ನ ಕೆಳಗೆ ಈಗ ಕೃಷಿ ಉಡಾನ್ ಅಂತ ಈ ವರ್ಷದ ಬಜೆಟಲ್ಲಿ ಅನೌನ್ಸ್ ಮಾಡಲಾಗಿತ್ತು. ನಿರ್ದಿಷ್ಟವಾಗಿ ಕೃಷಿಯ ಉತ್ಪಾದನೆಗಳೇನಿರ್ತವೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ನಿಜವಾದ ವ್ಯಾಲ್ಯೂ ಸಿಗಬೇಕು ಅಂತಂದರೆ ಎಲ್ಲಿ ಅದರ ವ್ಯಾಲ್ಯೂ ಹೈಯೆಸ್ಟ್ ಸಿಗುತ್ತೆ ಅಲ್ಲಿ ಹೋಗಿ ಮಾರೋಕ್ಕೆ ರೈತನಿಗೆ ಸಾಧ್ಯ ಆಗಬೇಕು. ಅದನ್ನು ಈ ಕೃಷಿ ಉಡಾನ್ ಕೆಳಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್ಪೆಷಲಿ ನಾರ್ತ್ ಈಸ್ಟಲ್ಲಿ ಟ್ರೈಬಲ್ ಡಿಸ್ಟ್ರಿಕ್ಟ್ಸ್ ಏನಿದ್ದಾವೆ ಅವುಗಳೆಲ್ಲ ತುಂಬ ದೂರ ಇರುವಂಥದ್ದು, ಅವುಗಳಿಗೆ ಜಾಸ್ತಿ ಮಾರ್ಕೆಟ್ ಆಕ್ಸೆಸ್ ಸಿಗೋದಿಲ್ಲ. ಹಾಗಾಗಿ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಈ ಕೃಷಿ ಉಡಾನ್ ಸ್ಕೀಮ್ನ ಮುಖಾಂತರ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ರೂಟ್ಸ್ನ ತೊಗೊಂಡ್ಬಂದು ಈ ಕೃಷಿಯ ಉತ್ಪಾದನೆಗಳಿಗೆ ಒಂದು ದೊಡ್ಡ ಮಾರ್ಕೆಟನ್ನು ಕೊಡೋಕ್ಕೆ ಕೃಷಿ ಉಡಾನ್ ಸ್ಕೀಮ್ ಕೆಳಗೆ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದ ಕೃಷಿ ಅತಿ ದೊಡ್ಡ ಸಮಸ್ಯೆಗಳು ಯಾವುದು? 80% ಭಾರತದಲ್ಲಿ ಇರುವಂಥ ಫಾರ್ಮರ್ಸ್ 2 ಎಕರೆಗಿಂತ ಕಮ್ಮಿ ಇರುವಂಥವ್ರು, ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಕರಿತೀವಿ. ಇನ್ನೊಂದು ದೊಡ್ಡ ಸಮಸ್ಯೆ ಇವರಿಗೆಲ್ಲ ಜಾಸ್ತಿ ಮಾರ್ಕೆಟ್ ಆಕ್ಸೆಸ್ ಸಿಗದೆ ಇರುವಂಥದ್ದು. ಸೊ ಇವೆರಡೂ ಕೂಡ ಕಿಸಾನ್ ರೇಲ್ ಹಾಗೂ ಕೃಷಿ ಉಡಾನ್ ಇವೆರಡರ ಕೆಳಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಇವುಗಳ ಜೊತೆಗೆ ಹೊಸದಾಗಿ ಪಾಸ್ ಆಗಿರುವಂಥ ಫಾರ್ಮ್ ಬಿಲ್ಸ್ನ ಕೆಳಗೆ ಹೊಸ ಕಾಯ್ದೆಗಳೇನಾಗಿದ್ದಾವೆ ಇವೆಲ್ಲ ಸೇರಿ ನಾವೇನು ಗುರಿಯನ್ನು ಇಟ್ಕೊಂಡಿದ್ದೇವೆ 2022 ಅಷ್ಟೊತ್ತಿಗೆ ಭಾರತದ ರೈತರ ಇನ್ಕಮ್ ಡಬಲ್ ಆಗಬೇಕು ಅಂತ, ಅದನ್ನು ಪೂರೈಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಇಲ್ಲಿ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕಿಸಾನ್ ರೇಲ್ ಅಂದರೆ ಏನು, ಕೃಷಿ ಉಡಾನ್ ಸ್ಕೀಮ್ ಈ ಎರಡೂ ನಿಮಗೆ ಗೊತ್ತಿರಬೇಕು. ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಈ ವರ್ಷ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಆರ್ಟಿಕಲ್ಸ್ನ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಈ ಆರ್ಟಿಕಲ್ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ನೀವು ಇಲ್ಲಿವರೆಗೆ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಕೆಳಗೆ ಏನೇನು ಬರ್ಕೊಂಡಿದ್ರ ಅದರಲ್ಲಿ ಇಲ್ಲಿ ಕೊಟ್ಟಿರೋಂಥ ಪಾಯಿಂಟ್ಸ್ನ ಕೂಡ ಸೇರಿಸಿ ಬರ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11 ಬಂದಿರುವಂಥದ್ದು ಚೈನಾ ಡಿಫೆನ್ಸ್ ಪ್ರೋಗ್ರೆಸ್ ಆಫ್ ಪಾಕ್ ಕಾರಿಡಾರ್. ಇಲ್ಲಿ ಪಾಕ್ ಕಾರಿಡಾರ್ ಅಂತ ಅಂದರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, CPEC ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. CPEC ಅಥವಾ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಪಾಕಿಸ್ತಾನ್ನ ಗ್ವಾದಾರ್ ಪೋರ್ಟ್ ಹಾಗೂ ಚೈನಾದ ನಾರ್ತ್ ವೆಸ್ಟರ್ನ್ ಅಟಾನಮಸ್ ರೀಜನ್ ಆಗಿರುವಂಥ ಜಿಂಜಿಯಾಂಗ್ ಇದರಲ್ಲಿರುವಂಥ ಕಶ್ಗರ್ ಈ ಎರಡೂ ಜಾಗಗಳನ್ನ ಕನೆಕ್ಟ್ ಮಾಡುತ್ತೆ. ಈ ಎರಡೂ ಜಾಗಗಳ ಮಧ್ಯ ಹೈವೇಸ್, ರೈಲ್ವೇಸ್ ಹಾಗೂ ಆಯಿಲ್ ಆ್ಯಂಡ್ ಗ್ಯಾಸ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಪೈಪ್ಲೈನ್ಸ್ ಇದರ ನೆಟ್ವರ್ಕ್ ಕಟ್ಟಬೇಕು ಅಂತ ಈ ಪ್ರಾಜೆಕ್ಟ್ನ ಕೆಳಗೆ ನಡೀತಾ ಇದೆ. ಇದೊಂದು ಆನ್ ಗೋಯಿಂಗ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟನ್ನು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಕೆಳಗೆ 2013 ಆರಂಭ ಮಾಡಲಾಗಿತ್ತು. ಈ ಪ್ರಾಜೆಕ್ಟ್ನ ಒಟ್ಟಾರೆ ಕಾಸ್ಟ್ $46 ಬಿಲಿಯನ್. ಒಂದು ರೀತಿ ಚೀನಾ ಹಾಗೂ ಪಾಕಿಸ್ತಾನ ಆರ್ಥಿಕ ಸಂಬಂಧಗಳಿಗೆ ಇದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥ ಪ್ರಾಜೆಕ್ಟ್. ಭಾರತ ಈ ಪ್ರಾಜೆಕ್ಟನ್ನು ಯಾಕೆ ಅಪೋಸ್ ಮಾಡುತ್ತೆ? ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಪ್ರಪೋಸ್ ಮಾಡಿರುವಂಥ ಪ್ರಾಜೆಕ್ಟ್ ಕೆಳಗೆ ಒಂದು ಭಾಗ ಭಾರತದ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಕೆಳಗೆ ಹೋಗುತ್ತೆ. ಇದು ನಮ್ಮ ಸಾರ್ವಭೌಮತೆಗೆ ವಿರುದ್ಧವಾಗಿರುವಂಥದ್ದು. ಸೊ ಭಾರತ ಇದನ್ನು ಅಪೋಸ್ ಮಾಡುತ್ತೆ. ಈ ಆರ್ಟಿಕಲಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ನ ಮೇನ್ ಲೈನ್ 1 ಯಾವುದು ಕರಾಚಿ ಹಾಗೂ ಪೇಶಾವರ್ ಇದನ್ನು ಕನೆಕ್ಟ್ ಮಾಡುವಂಥ ಒಂದು ರೈಲ್ವೆ ಲಿಂಕ್. ಈ ರೈಲ್ವೆ ಲಿಂಕ್ಗೆ ಕೂಡ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಕೆಳಗೆ ಚೈನಾ ಪಾಕಿಸ್ತಾನ್ಗೆ $6 ಬಿಲಿಯನ್ ಕೊಡಬೇಕಾಗಿದೆ. ಸೊ ಈ ಹಣದ ಸ್ಯಾಂಕ್ಷನ್ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪಾಕಿಸ್ತಾನ್ ಮೀಡಿಯಾದಲ್ಲಿ ಈ $6 ಬಿಲಿಯನ್ ಕೊಡೋದಕ್ಕೆ ಚೀನಾ ಅಡಿಷನಲ್ ಗ್ಯಾರಂಟೀಸ್ನ ಪಾಕಿಸ್ತಾನದಿಂದ ಕೇಳ್ತಾ ಇದೆ ಅಂತ ಸುದ್ದಿ ಬಂದಿತ್ತು. ಇದು ಯಾಕೆ ಚಿಂತಾಜನಕವಾಗಿರುವಂಥದ್ದು ಪಾಕಿಸ್ತಾನ್ಗೆ? ಈಗ ಪ್ರಸ್ತುತ COVID-19 ಸಾಂಕ್ರಾಮಿಕದಿಂದ ಜಗತ್ತಿಡೀ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬ ಪರಿಣಾಮ ಬಿದ್ದಿದೆ ಅಲ್ವಾ? ಹಾಗಾಗಿ ಪಾಕಿಸ್ತಾನ ಮೇಲೂ ಕೂಡ ತುಂಬ ಪರಿಣಾಮ ಬಿದ್ದಿದೆ. ಈ ಪರಿಸ್ಥಿತಿಯಲ್ಲಿ ಚೀನಾ ಅಡಿಷನಲ್ ಗ್ಯಾರಂಟೀಸ್ನ ಕೇಳ್ತಾ ಇದೆ ಅಂತ ಪಾಕಿಸ್ತಾನ್ ಮೀಡಿಯಾದಲ್ಲಿ ರಿಪೋರ್ಟ್ ಆಗಿತ್ತು. ಆದರೆ ಚೀನಾ ಇದನ್ನು ಕಂಪ್ಲೀಟ್ಲಿ ಒಪ್ಪೋದಿಲ್ಲ. ಚೀನಾದ ಪ್ರಕಾರ 2013 ಯಾವಾಗಿಂದ ಈ ಪ್ರಾಜೆಕ್ಟ್ ಆರಂಭ ಆಗಿದೆ, COVID-19 ನಂತರ ಕೂಡ ಕಂಟಿನ್ಯೂಸ್ ಆಗಿ ಇದರ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಇಲ್ಲಿ ಯಾವ ಕೆಲಸಗಳು ನಿಂತಿಲ್ಲ. ಚೀನಾದ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಕೆಳಗೆ ಇರುವಂಥ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ನಡೀತಾ ಇದೆ, ಯಾವುದೂ ಕೂಡ ಸ್ಥಗಿತವಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಕೆಳಗೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ತುಂಬಾ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂಥ ಒಂದು ಪ್ರಾಜೆಕ್ಟ್. ಸೊ ಇದ್ರ ಕೆಳಗೆ ಏನು ರೋಡ್ಸ್, ರೈಲ್ವೆ ಲೈನ್ಸ್, ಪವರ್ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡಬೇಕಾಗಿದೆ ಅದರ ಕಂಪ್ಲೀಟ್ ವ್ಯಾಲ್ಯೂ $60 ಬಿಲಿಯನ್ ಜಾಸ್ತಿ ಆಗುತ್ತೆ.
ಇದು ಚೀನಾದ ಹೇಳಿಕೆ. ಕಳೆದ 5 ವರ್ಷಗಳಿಂದ ಪಾಕಿಸ್ತಾನಲ್ಲಿ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟಿಂದಾಗಿ ಸಾಕಷ್ಟು ಸ್ಥಳೀಯವಾದ ಸಂಪನ್ಮೂಲಗಳು ಕ್ರಿಯೇಟ್ ಆಗಿದೆ. ಪವರ್ ಸಪ್ಲೈ ಜಾಸ್ತಿ ಆಗಿದೆ. 75,000 ಜಾಬ್ಸ್ಗಳು ನೇರವಾಗಿ ಕ್ರಿಯೇಟ್ ಆಗಿದೆ. ಪಾಕಿಸ್ತಾನ್ GDPಯಲ್ಲಿ 2%, 1 to 2% ಅಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ ಅಂತ ಸ್ಟೇಟ್ಮೆಂಟನ್ನು ನೀಡಿದೆ. ಇನ್ನು ಇದರಲ್ಲೆಲ್ಲ ಚೀನಾಗೆ ಬಂದಿರುವಂಥ ಅಪವಾದ ಏನು? ಯುನೈಟೆಡ್ ಸ್ಟೇಟ್ಸ್ನ ಪ್ರಕಾರ ಚೀನಾ ಈ ರೀತಿ ದೊಡ್ಡ ಪ್ರಾಜೆಕ್ಟ್ಸ್ನ ಮುಖಾಂತರ ಸಣ್ಣ ದೇಶಗಳ ಮೇಲೆ ದೊಡ್ಡ ದೊಡ್ಡ ಸಾಲಗಳನ್ನ ಬಿಡ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಆದರೆ ಆ ಅಪವಾದವನ್ನು ಒಪ್ಪದೆ ಚೀನಾ ಅಂಕಿಅಂಶಗಳನ್ನ ನೀಡ್ತಾ ಇದೆ. ಪಾಕಿಸ್ತಾನ ಒಟ್ಟಾರೆ ಅಂತಾರಾಷ್ಟ್ರೀಯ ಸಾಲ ಎಷ್ಟು? $110 ಬಿಲಿಯನ್. ಅದರಲ್ಲಿ CPECಗೆ ತಗೊಂಡಿರುವಂಥದ್ದು ಕೇವಲ $5.8 ಬಿಲಿಯನ್. ಇದು ಕೇವಲ 5.3% ಆಫ್ ಟೋಟಲ್ ಪಾಕಿಸ್ತಾನ್ ಫಾರಿನ್ ಡೆಪ್ಟ್ ಆಗುತ್ತೆ. ಈ ಸಾಲದ ರೀಪೇಮೆಂಟ್ ಪೀರಿಯಡ್ ಕೂಡ 20 ರಿಂದ 25 ವರ್ಷ ಇದೆ. ಇಂಟ್ರೆಸ್ಟ್ ರೇಟ್ 2% ಇದೆ. ಹೀಗಿರಬೇಕಾದ್ರೆ US ಏನು ಅಪವಾದವನ್ನು ಹಾಕ್ತಾ ಇದೆ ಅದು ಕಂಪ್ಲೀಟ್ಲಿ ತಪ್ಪು ಅಂತ ಚೀನಾ ಹೇಳ್ತಾ ಇದೆ. ನಿಮ್ಮ ಪರೀಕ್ಷೆಗೆ ಈ ಆರ್ಟಿಕಲಿಂದ CPEC ಬಗ್ಗೆ ಗೊತ್ತಿರಬೇಕು. ಚೈನಾ ಪಾಕಿಸ್ತಾನ್ ಎರಡೂ ಕೂಡ ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ದೇಶಗಳು. ನಮ್ಮ ಫಾರಿನ್ ಪಾಲಿಸಿಯಲ್ಲಿ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಿರುವಂಥ ದೇಶಗಳು. ಸೊ ಈ ಎರಡು ದೇಶಗಳ ಮಧ್ಯ ಸಂಬಂಧ ಹೇಗಿದೆ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಟಾಪಿಕ್ ನಿಮಗೆ ಮುಖ್ಯ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಪೇಜ್ ನಂಬರ್ 8 ಬಂದಿರುವಂಥದ್ದು ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್ ಟೋಟಲ್ ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೇಸ್ ಬೈ 2023 ಅಷ್ಟೊತ್ತಿಗೆ ನಮ್ಮ ಭಾರತೀಯ ರೈಲ್ವೇಸ್ ಕೆಳಗೆ ಇರುವಂಥ ಎಂಟೈರ್ ಬ್ರಾಡ್ ಗೇಜ್ ನೆಟ್ವರ್ಕ್ ಏನಿದೆ ಅದನ್ನು ಎಲೆಕ್ಟ್ರಿಫೈ ಮಾಡಬೇಕು ಅನ್ನೋದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ 66% ಅಷ್ಟು ಟ್ರ್ಯಾಕ್ ಲೆಂತ್ನ ನಾವು ಈಗಾಗಲೇ ಕವರ್ ಮಾಡಿದ್ದೀವಿ. ಇಡೀ ವಿಶ್ವದಲ್ಲೇ ತುಂಬ ದೊಡ್ಡ ನೆಟ್ವರ್ಕನ್ನು ಹೊಂದಿರುವಂಥ ರೈಲ್ವೇಸ್ಗಳಲ್ಲಿ ಭಾರತೀಯ ರೈಲ್ವೇಸ್ ಕೂಡ ಒಂದು. ಇಂಥ ಒಂದು ರೈಲ್ವೇಸ್ ಒಳಗೆ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡಿರುವಂಥ ಪವರ್, ಇಂಡಿಜಿನಿಯಸ್ಲಿ ಪ್ರೊಡ್ಯೂಸ್ ಪವರ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಟ್ರೈನ್ಸನ್ನು ಓಡಿಸುವಂಥದ್ದು. ಯಾವುದೇ ಫಾಸಿಲ್ ಫ್ಯೂಯಲ್ನ ಉಪಯೋಗಿಸದೆ ಅವುಗಳ ಮೇಲೆ ಅವಲಂಬಿತರಾಗದೆ ನಾವು ನಮ್ಮ ರೈಲ್ವೇಸ್ನ ನಡೆಸುವಂಥದ್ದು ತುಂಬ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ 66% ಆಗಿದೆ. ಇದನ್ನು ನಾವು 100% ಮಾಡಿದಾಗ ಒಟ್ಟಾರೆ ನಾವು 14,500 ಕೋಟಿಯಷ್ಟು ಪ್ರತಿ ವರ್ಷ ಫ್ಯೂಯಲ್ ಬಿಲ್ನ ಉಳಿಸ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಬನ್ ಎಮಿಷನ್ಸ್ನ ಕಮ್ಮಿ ಮಾಡೋದು ಭಾರತದ ಗುರಿಯಾಗಿದೆ. ಈ ಕಮಿಟ್ಮೆಂಟ್ಗೆ ಭಾರತ ಬದ್ಧವಾಗಿದೆ. ಅದರಲ್ಲಿ ಇಂಡಿಯನ್ ರೈಲ್ವೆ ಸಾಕಷ್ಟು ಸಪೋರ್ಟನ್ನು ನೀಡ್ತಾ ಇದೆ. 2030 ಅಷ್ಟೊತ್ತಿಗೆ 0 ಎಮಿಟರ್ ಆಫ್ ಕಾರ್ಬನ್ ಆಗಬೇಕು ಅಂತ ಇಂಡಿಯನ್ ರೈಲ್ವೇಸ್ನ ಗುರಿ. ಅಂದರೆ ನಾವು ಯಾವುದೇ ಕಾರ್ಬನ್ ಡೈಆಕ್ಸೈಡ್ನ ಇಂಡಿಯನ್ ರೈಲ್ವೇಸ್ನ ಮುಖಾಂತರ ಅಟ್ಮಾಸ್ಫಿಯರಲ್ಲಿ ಬಿಡೋದಿಲ್ಲ ಅನ್ನೋದು ಗುರಿ. ಅದರ ಜೊತೆಗೆ ರೈಲ್ವೇಸ್ನ ಅಸೆಟ್ನ ಉಪಯೋಗಿಸ್ಕೊಂಡು ರಿನ್ಯೂಯಬಲ್ ಎನರ್ಜಿಯಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಇಂಡಿಯನ್ ರೈಲ್ವೇಸ್ನ ಗುರಿಯಾಗಿದೆ. ಈಗಾಗಲೇ ರೈಲ್ವೇಸ್ನ ಕೆಳಗೆ ಇರುವಂಥ ಒಂದು ಸ್ಪೇರ್ ಲ್ಯಾಂಡ್ನ ಉಪಯೋಗಿಸ್ಕೊಂಡು ಫಸ್ಟ್ ಪೈಲಟ್ ಸೋಲಾರ್ ಪವರ್ ಪ್ಲ್ಯಾಂಟನ್ನು ಆರಂಭ ಮಾಡಿದ್ದಾರೆ. ಇದು 1.5 ಮೆಗಾವಾಟ್ ಕೆಪಾಸಿಟಿ ಇರುವಂಥದ್ದು. ಇದರಿಂದ 20 ಗಿಗಾವಾಟ್ ಅಷ್ಟು ಸೋಲಾರ್ ಪವರ್ ಜನರೇಟ್ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಬುಲೆಟ್ ಟ್ರೈನ್ಸ್ ಅಂತ ಏನು ಕರಿತೀವಿ, ಅಂದರೆ ಹೈಸ್ಪೀಡ್ ರೈಲ್ ಕಾರಿಡೋರ್ಸ್ನ 7 ಆರಂಭ ಮಾಡಬೇಕು ಅಂತ ಇದ್ದಾರೆ. ಈ 7 ಕೂಡ ಎಲಿವೇಟೆಡ್ ಆಗಿರುತ್ತೆ. ಸಾಮಾನ್ಯವಾಗಿ ರೈಲ್ವೆ ಪ್ರಾಜೆಕ್ಟ್ಸಲ್ಲಿ ಲ್ಯಾಂಡ್ ಅಕ್ವಿಸಿಷನ್ನ ಸಮಸ್ಯೆಯಿಂದನೇ ಡಿಲೇ ಆಗೋದುಂಟು. ಹಾಗಾಗಿ ಇದನ್ನು ಅವಾಯ್ಡ್ ಮಾಡ್ತಾ ಎಲ್ಲವೂ ಎಲಿವೇಟೆಡ್ ಕಾರಿಡೋರ್ಸ್ ಆಗಿ ಮಾಡಬೇಕು ಅನ್ನೋ ಪ್ಲಾನಿಂಗ್ ನಡೀತಾ ಇದೆ. ಈ ಆರ್ಟಿಕಲ್ ಒಳಗೆ ಇಂಡಿಯನ್ ರೈಲ್ವೇಸ್ನ 2 ಮುಖ್ಯ ಪ್ರಾಜೆಕ್ಟ್ಗಳು, ಒಂದು 2023 ಒಳಗೆ ಬ್ರಾಡ್ ಗೇಜ್ನ ಕಂಪ್ಲೀಟಾಗಿ ಎಲೆಕ್ಟ್ರಿಫೈ ಮಾಡುವಂಥದ್ದು, ಇನ್ನೊಂದು ಹೈ ಸ್ಪೀಡ್ ರೈಲ್ ಕಾರಿಡೋರ್ಸ್, ಎರಡರ ಬಗ್ಗೆನೂ ತಿಳಿಸಿದ್ದಾರೆ. ಅದರ ಜೊತೆಗೆ ಈ ಆರ್ಟಿಕಲ್ ಕೇವಲ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಅಲ್ಲ, ಎನ್ವಿರಾನ್ಮೆಂಟ್ ಕೆಳಗೆ ಕೂಡ ಬರುತ್ತೆ. ಯಾಕೆಂದರೆ ಇಲ್ಲಿ ಹೇಗೆ ಕಾರ್ಬನ್ ಎಮಿಷನ್ನ 0 ಮಾಡಬೇಕು 2030 ಅಷ್ಟೊತ್ತಿಗೆ, ಅದರಲ್ಲಿ ಇಂಡಿಯನ್ ರೈಲ್ವೇಸ್ನ ಏನು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಈ ಪಾಯಿಂಟ್ಸ್ನ ಕೂಡ ನೀವು ನೋಟ್ ಮಾಡಿಟ್ಕೊಳ್ಳಿ. ಇನ್ನು ಇವತ್ತಿನ ದಿನಪತ್ರಿಕೆಯಲ್ಲಿ ಕರ್ನಾಟಕದ ಒಂದು ಸುದ್ದಿಯನ್ನು ನೀವು ನೋಡ್ಬೋದು. ಇದು ಕೇವಲ ನಿಮ್ಮ KPSCಗೆ ಅಲ್ಲ, UPSCಯ ಇಂಡಿಯನ್ ಎನ್ವಿರಾನ್ಮೆಂಟ್ ಕೆಳಗೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಆಫ್ ವಿಲೇಜಸ್ ಇನ್ ದ ವರ್ಕ್ಸ್. ಇಲ್ಲಿ ಬಯೋಡೈವರ್ಸಿಟಿ ರಿಜಿಸ್ಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದೊಳಗೆ ಎಷ್ಟು ಗ್ರಾಮಗಳಿದೆ ಅವೆಲ್ಲ, ಅಂದರೆ ಅವುಗಳ ಗ್ರಾಮ ಪಂಚಾಯತಲ್ಲಿ ಆ ಪ್ರದೇಶದ ಏನು ಬಯೋಡೈವರ್ಸಿಟಿ ಇರುತ್ತೆ ಆ ಜೈವಿಕ ವೈವಿಧ್ಯತೆಯ ಬಗ್ಗೆ ಮಾಹಿತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಬಯೋಡೈವರ್ಸಿಟಿ ರಿಜಿಸ್ಟರನ್ನು ಮೇಂಟೈನ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಒಂದು ಬಯೋಡೈವರ್ಸಿಟಿ ರಿಜಿಸ್ಟರ್ನ ಮಾಡೋದಕ್ಕೆ ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡ್ಕೋಬೇಕು. ಹಾಗೆ ಮಾಡಿಕೊಂಡಾಗ ಅವರಿಗೆ ಬಯೋಡೈವರ್ಸಿಟಿ ಬಗ್ಗೆ, ಅದರ ಸಂರಕ್ಷಣೆಯ ಪ್ರಾಮುಖ್ಯತೆಯ ಬಗ್ಗೆ ಅವೇರ್ನೆಸ್ ಕೊಟ್ಟಾಗೆ ಆಗುತ್ತೆ. ನಾಳೆ ಕೂಡ ಅವರು ಇದ್ರ ಬಗ್ಗೆ ಕೆಲಸ ಮಾಡೋಕ್ಕೆ ನಾವು ಉತ್ತೇಜನವನ್ನು ನೀಡಿದಾಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿರುವಂಥ 6,000ಕ್ಕೂ ಹೆಚ್ಚಿನ ಗ್ರಾಮ ಪಂಚಾಯತ್ಗಳಲ್ಲಿ ಅಲ್ಲಿಯ ಜಾಗದಲ್ಲಿ ಇರುವಂಥ ಜೈವಿಕ ವೈವಿಧ್ಯತೆ ಬಗ್ಗೆ ಬಯೋಡೈವರ್ಸಿಟಿ ರಿಜಿಸ್ಟರ್ನ ರಚನೆ ಮಾಡುವಂಥ ಕಾರ್ಯ ಇನ್ನೇನು ಆರಂಭ ಆಗುತ್ತೆ ಅಂತ ಈ ಆರ್ಟಿಕಲಲ್ಲಿ ತಿಳಿಸ್ತಾ ಇದ್ದಾರೆ.
ಪರಿಸರ ಸಂರಕ್ಷಣೆಯ ವಿಷಯ ಬಂದಾಗ ಈ ಜೈವಿಕ ವೈವಿಧ್ಯತೆಯನ್ನು ಮೇಂಟೈನ್ ಮಾಡೋದು ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇದರ ನಿಟ್ಟಿನಲ್ಲಿ ಭಾರತ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಇದನ್ನು ನೀವು ಉದಾಹರಣೆಯಾಗಿ ತಗೋಬೋದು. ನೋಡಿ, ಮಾಹಿತಿಯನ್ನು ನಾವು ಇಟ್ಕೊಂಡಾಗ ಆ ಮಾಹಿತಿಯ ಪ್ರಕಾರ ಏನಿದೆ ಅಂತ ನಾವು ತಿಳ್ಕೊಂಡಾಗ ಅವುಗಳ ಸಂರಕ್ಷಣೆ ಮಾಡೋಕ್ಕೆ ಕೂಡ ಸಾಧ್ಯ ಆಗುತ್ತೆ. ನಾವೀಗ IUCN ಕೆಳಗೆ ಬೇರೆ ಬೇರೆ ಜೀವಿಗಳನ್ನ ಏನು ರೆಕಗ್ನೈಸ್ ಮಾಡಿ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡ್ತೀವಿ ಅಲ್ವಾ. ಸೊ ರೆಕಗ್ನೈಸ್ ಮಾಡೋದು ಮೊದಲನೇ ಹಂತ ಆಗುತ್ತೆ. ಈ ಬಯೋಡೈವರ್ಸಿಟಿ ರಿಜಿಸ್ಟರ್ ಕೆಳಗೆ ಜೈವಿಕ ವೈವಿಧ್ಯತೆ ಎಲ್ಲಿದೆ, ಎಷ್ಟಿದೆ ಅಂತ ತಿಳ್ಕೊಳೋದ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ರಿಫಾರ್ಮ್ಸ್ ವಿತ್ ದ ಫ್ಯೂಚರ್ ಆ್ಯಂಡ್ ಫಾರ್ಮಿಂಗ್ ನೀಡ್ಸ್ ಇನ್ ಮೈಂಡ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಪಬ್ಲಿಕ್ ಪಾಲಿಸಿ ಗವರ್ನೆನ್ಸ್ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಇದು ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ಬಂದಿರುವಂಥ ಆರ್ಟಿಕಲ್. ಇಲ್ಲಿ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ಫಾರ್ಮ್ ಬಿಲ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವೀಗಾಗಲೇ ಫಾರ್ಮ್ ಬಿಲ್ಸ್ ಬಗ್ಗೆ ಅಂದರೆ ಯಾಕೆ ಮಾಡ್ತಾ ಇದ್ದಾರೆ, ಸರ್ಕಾರದ ಉದ್ದೇಶ ಏನು, ರೈತರ ಪರ ಇರುವಂಥ ಏನು ಪಾಯಿಂಟ್ಸ್ ಎಲ್ಲದನ್ನೂ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಈ ಆರ್ಟಿಕಲ್ ಒಳಗೆ ಏನು ಹೊಸ ಪಾಯಿಂಟ್ಸ್ ಇದೆ ಅನ್ನೋದಷ್ಟೇ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನಿಮಗೆ ಹೊಸದಾಗಿ ಪಾಸ್ ಆಗಿರುವಂಥ ಕಾಯ್ದೆಗಳಿಗೆ ಪರವಾಗಿರುವಂಥ, ಅದಕ್ಕೆ ಸಪೋರ್ಟ್ ಮಾಡುವಂಥ ಸಾಕಷ್ಟು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಸಿಗುತ್ತೆ. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಗ್ರಿಕಲ್ಚರ್ ಹಾಗೂ ನಾನ್ ಅಗ್ರಿಕಲ್ಚರ್ ವರ್ಕರ್ ಏನಿರ್ತಾರೆ ಇವರಿಬ್ಬರ ಮಧ್ಯ ಆದಾಯದಲ್ಲಿ ಸಾಕಷ್ಟು ಗ್ಯಾಪ್ ಬಂದಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಕೃಷಿ ವಲಯಕ್ಕೆ ಬಂದಾಗ ಡೊಮೆಸ್ಟಿಕ್ ಪ್ರೈಸಸ್ ಇಂಟರ್ನ್ಯಾಷನಲ್ ಪ್ರೈಸಸ್ಗಿಂತ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಂಪೋರ್ಟ್ಸೇನೆ ಜಾಸ್ತಿ ಅಟ್ರಾಕ್ಟಿವ್ ಆಗ್ತಾ ಇದೆ. ನಾವು ಅಗ್ರಿಕಲ್ಚರ್ ಒಳಗೆ ಎಕ್ಸ್ಪೋರ್ಟ್ಸ್ಗೆ ಪುಷ್ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರೂರಲ್ ಯೂತ್ ಏನಿದ್ದಾರೆ ಅವರೆಲ್ಲ ಕೃಷಿ ಮಾಡ್ತಾ ಇದ್ದ ಅಪ್ಪಂದ್ರಿದ್ರು ಅವರೆಲ್ಲ ಅದರಿಂದ ಹೊರಗಡೆ ಕೆಲಸವನ್ನು ಹುಡುಕ್ತಾ ಇದ್ದಾರೆ. ಹಾಗಾಗಿ ಸೀರಿಯಸ್ ಆಗಿ ಅನ್ಎಂಪ್ಲಾಯ್ಮೆಂಟ್ನ ಸಮಸ್ಯೆ ಆಗ್ತಾ ಇದೆ ನಮ್ಮ ದೇಶದೊಳಗೆ. ಕೆಲವೊಮ್ಮೆ ಮಾರ್ಕೆಟ್ ಫೇಲ್ಯೂರಿಂದಾಗಿ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗೋದಿಲ್ಲ. ಹಾಗಾಗಿ ರೈತರೆಲ್ಲ MSPಯ ಮೊರೆ ಹೋಗ್ತಾ ಇದ್ದಾರೆ. ಕೃಷಿ ವಲಯಕ್ಕೆ ಸರ್ಕಾರದಿಂದ ಸಾಕಷ್ಟು ಸಪೋರ್ಟ್ ಸಿಗುತ್ತೆ. ಅದು ಸಬ್ಸಿಡೀಸ್ನ ಮುಖಾಂತರ ಇರ್ಬೋದು, ಔಟ್ಪುಟ್ ಪ್ರೈಸ್ ಸಪೋರ್ಟ್ ಇರ್ಬೋದು. ಒಂದು ಕಡೆ ಇದರಿಂದಾಗಿ ಸರ್ಕಾರದ ರೆವಿನ್ಯೂ ಮೇಲೆ ಅದು ಪರಿಣಾಮ ಬೀಳುತ್ತೆ, ಇನ್ನೊಂದು ಕಡೆ ರೈತರನ್ನು ಕೂಡ ಅದು ದುರ್ಬಲರನ್ನಾಗಿ ಮಾಡುತ್ತೆ. ಈ ಕಾರಣಗಳಿಂದ ಒಟ್ಟಾರೆ ಭಾರತದ ಏನು ಕೃಷಿಯ ಪ್ರೊಡಕ್ಷನ್ ಏನಿದೆ, ಮಾರ್ಕೆಟಿಂಗ್ ಏನಿದೆ, ಅದು ಮುಂದಿನ ಹಂತಕ್ಕೆ ಹೋಗ್ತಾನೆ ಇಲ್ಲ, ಒಂದು ರೀತಿ ಸ್ಥಗಿತವಾಗಿಬಿಟ್ಟಿದೆ. ಈಗ ರೈತರು ಏನು MSP ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಎಷ್ಟು ಸರ್ಕಾರದ ರೆವಿನ್ಯೂ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅವರು ತಿಳ್ಕೊಂಡ್ರೆ ಹಾಗೆ ಮಾಡಲಿಕ್ಕಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ರೈತರಿಗೆ ಅವರು ಬೆಳೆದಿರುವಂಥ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು ಅಂತಂದರೆ ಕಾಂಪಿಟೇಷನ್ ಜಾಸ್ತಿ ಆಗಬೇಕು, ಮಾಡರ್ನ್ ವ್ಯಾಲ್ಯೂ ಚೇನ್ಸ್ನ ಅಭಿವೃದ್ಧಿ ಆಗಬೇಕು, ವ್ಯಾಲ್ಯೂ ಎಡಿಷನ್ ಆಗಬೇಕು, ಎಕ್ಸ್ಪೋರ್ಟ್ಗೆ ನಾವು ಒತ್ತನ್ನು ಕೊಡಬೇಕು, ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಏನಿದೆ ಅದಕ್ಕೆ ನಾವು ಉತ್ತೇಜನವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು APMC ಹಾಗೂ MSPಯ ಸಂಬಂಧ ಏನು ನೇರವಾದಲ್ಲ. ಯಾಕೆಂದರೆ ನಾವೀಗ ಪಂಜಾಬಲ್ಲಿ ನೋಡ್ತಾ ಇರೋ ಹಾಗೇನೆ ಗೋಧಿ, ಅಕ್ಕಿ ಹಾಗೂ ಕಾಟನ್ ಇವುಗಳನ್ನ ಬಿಟ್ಟು ಬೇರೆ ಎಲ್ಲ ಬೆಳೆಗಳಿಗೂ MSPಯ ಕೆಳಗೇನೆ APMCಯಲ್ಲಿ ಕೂಡ ಮಾರ್ತಾ ಇದ್ದಾರೆ. ಇನ್ನೊಂದು ಹೊಸದಾಗಿರುವಂಥ ಕಾಯ್ದೆಗಳ ಬಗ್ಗೆ ಒಳ್ಳೆಯ ವಿಚಾರವನ್ನು ನಮಗಿಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕೃಷಿ ವಲಯದಲ್ಲಿ ಏನಾದರೂ ಟ್ರೇಡರ್ ಆಗಬೇಕು ಅಂತಂದರೆ ಈಗ ಕೇವಲ ಒಂದು ಪ್ಯಾನ್ ಕಾರ್ಡ್ನ ಅವಶ್ಯಕತೆ ಅಷ್ಟೇ ಇದೆ. ಇನ್ನು ಜಾಸ್ತಿ ಕಂಡೀಷನ್ಸ್ ಇಲ್ಲ ಮುಂಚೆ ಥರ. ಇದರಿಂದಾಗಿ ಏನಾಗುತ್ತೆ, ಒಬ್ಬ ರೈತ ಇದ್ದ ಅಂದರೆ ಅವನ ಮಗ ಕೂಡ ಕೃಷಿ ವಲಯದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೇನು ಸಮಸ್ಯೆ ಕಾಡ್ತಾ ಇದೆ, ಗ್ರಾಮೀಣ ಪ್ರದೇಶಗಳಲ್ಲಿ ಯೂತ್ ಏನಿದ್ದಾರೆ ಅವ್ರಿಗೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ನ ಸಮಸ್ಯೆ ತುಂಬ ಇದೆ. ಅವರಿಗೆಲ್ಲ ನಾವು ಒಂದು ದಾರಿಯನ್ನು ಮಾಡಿಕೊಟ್ಟಂಗಾಗುತ್ತೆ ಈ ಹೊಸ ಕಾಯ್ದೆಯ ಕೆಳಗೆ. ಇನ್ನು ಹೊಸ ಬಿಲ್ಸ್ನ ಬಗ್ಗೆ ತುಂಬ ಹೆಸಿಟೇಷನ್ ಇರುವಂಥದ್ದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ. ಇಲ್ಲಿ ಕಾರ್ಪೊರೇಟ್ ಫಾರ್ಮಿಂಗ್ ಹಾಗೂ ಕಾಂಟ್ರಾಕ್ಟ್ ಫಾರ್ಮಿಂಗ್ ಎರಡೂ ಒಂದೇ ಅಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಈಗ ಸದ್ಯಕ್ಕೆ ಏನು ಹೆದರ್ಕೋತಾ ಇರೋದೇನು, ಈ ಲಾರ್ಜ್ ಕಾರ್ಪೊರೇಷನ್ಸ್ ಏನಿರ್ತವೆ ಅವುಗಳೆಲ್ಲ ಕಾಂಟ್ರಾಕ್ಟಲ್ಲಿ ಲೂಪ್ ಹೋಲ್ಸ್ನ ಮಾಡಿ ರೈತರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋ ಹೆದರಿಕೆ ಎಲ್ಲರಿಗೂ ಕಾಡ್ತಾ ಇದೆ. ಆದರೆ ಒಂದು ಕಾಂಟ್ರಾಕ್ಟ್ ಇದೆ ಅಂತಂದರೆ ಅದರಲ್ಲಿ ಎರಡೂ ಪಾರ್ಟಿಗಳಿರ್ತವೆ. ಸೊ ಎಲ್ರಿಗೂ ಅವರ ಮಾತನ್ನು ಮುಂದೆ ಇಡುವಂಥ ಚಾನ್ಸ್ ಸಿಗತ್ತೆ. ಈಗಾಗಲೇ ಈ ಆ್ಯಕ್ಟ್ನ ಕೆಳಗೆ ಯಾವುದೇ ರೀತಿ ಲ್ಯಾಂಡನ್ನು ಸೇಲ್ ಮಾಡಬಾರ್ದು, ಟ್ರಾನ್ಸ್ಫರ್ ಮಾಡಬಾರ್ದು, ಮಾರ್ಟ್ಗೇಜ್ ಮಾಡಬಾರ್ದು ಅಂತ ಹೇಳಿರಬೇಕಾದ್ರೆ ಈ ರೀತಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ಹೊಸ ಆ್ಯಕ್ಟ್ನಿಂದಾಗಿ ನಾವು ಡೈವರ್ಸಿಫಿಕೇಷನ್ ಏನು ಕ್ರಾಪ್ಸ್ನ ಬೇರೆ ಬೇರೆ ರೀತಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ, ಗುಣಮಟ್ಟ ಜಾಸ್ತಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ, ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಕೃಷಿ ವಲಯಕ್ಕೆ ಹೊಸ ಒಂದು ಜ್ಞಾನವನ್ನು, ಹಣವನ್ನು ತರೋಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ಕೃಷಿ ವಲಯಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಈಗ ಮಾರ್ಕೆಟ್ ಬದಲಾವಣೆ ಆಗ್ತಾ ಇದೆ. ಹೀಗೆ ಬದಲಾವಣೆ ಆಗ್ತಾ ಇರೋಂಥ ಮಾರ್ಕೆಟಿಗೆ ಕೃಷಿ ವಲಯದಲ್ಲಿ ಏನೇನು ಬದಲಾವಣೆ ಆಗಬೇಕಾಗಿದೆ ಅದೆಲ್ಲ ಈ ಹೊಸ ಕಾಯ್ದೆಯ ಕೆಳಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ತುಂಬಾ ಒಳ್ಳೆಯ ವಿಚಾರ ಇದೆ. ಇದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ.
ಸೊ ಇಲ್ಲಿಂದ ನಿಮ್ಮ ಪರೀಕ್ಷೆಗೆ ಫಾರ್ಮ್ ಬೇಸ್ನ ಪರವಾಗಿ ಸಾಕಷ್ಟು ಪಾಯಿಂಟ್ ಸಿಗುತ್ತೆ. ಅಗ್ರಿಕಲ್ಚರ್ ಹಾಗೂ ನಾನ್ ಅಗ್ರಿಕಲ್ಚರ್ ವರ್ಕರ್ ಮಧ್ಯೆ ಏನು ಇನ್ಕಮಲ್ಲಿ ಗ್ಯಾಪ್ ಇದೆ, ಎಕ್ಸ್ಪೋರ್ಟ್ಸ್ಗೆ ಪುಷ್ ಸಿಗದೆ ಇರುವಂಥದ್ದು, ರೂರಲ್ ಯೂತ್ಗೆ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇರುವಂಥದ್ದು, MSP ಇಂದ ರೆವಿನ್ಯೂ ಎಷ್ಟು ಲಾಸ್ ಆಗ್ತಾ ಇದೆ, ಈಗ ಹೊಸದಾಗಿ ಬಂದಿರುವಂಥ ಕಾಯ್ದೆ ಕೆಳಗೆ ಎಷ್ಟು ಈಸಿಯಾಗಿ ಯಾರು ಟ್ರೇಡ್ ಮಾಡ್ಬೋದು, ಹಾಗೆ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲೂ ಕೂಡ ಏನು ಕಂಡೀಷನ್ಸ್ ಹಾಕಿದ್ದಾರೆ ಅದರಿಂದ ಉಪಯೋಗಗಳಾಗತ್ತೆ. ಹೀಗೆ ಸಾಕಷ್ಟು ಪಾಯಿಂಟ್ ಸಿಕ್ಕಿದೆ. ಇದೆಲ್ಲದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೇನ್ಸ್ ಪರೀಕ್ಷೆಯಲ್ಲಿ ಎಸ್ಸೆಯಲ್ಲಿ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಬಗ್ಗೆ ಪ್ರಶ್ನೆ ಬಂದರೆ ಇದೆಲ್ಲ ಪಾಯಿಂಟ್ಸ್ನ ಬರಿಬೋದು. ಹಾಗೆ ಫಾರ್ಮ್ ಬಿಲ್ಸ್ ಬಗ್ಗೆ ಕ್ರಿಟಿಕಲಿ ಅನಲೈಸ್ ಅಂತ ಪ್ರಶ್ನೆ ಬಂದರೆ ಪಾಸಿಟಿವ್ ಪಾಯಿಂಟ್ಸ್ನ ಈ ಆರ್ಟಿಕಲಿಂದ ನೀವು ತೊಗೊಂಡು ಬರಿಬೋದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ಬಂದಿರುವಂಥದ್ದು ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್ ಡೀಲಿಂಗ್ ವಿತ್ ಇಂಡಿಯಾಸ್ ಟೂ ಫ್ರಂಟ್ ಚಾಲೆಂಜ್. ಟೂ ಫ್ರಂಟ್ ಅಂದರೆ ಏನು? ಫ್ರಂಟ್ ಅಂತ ಅಂದರೆ ಗಡಿ, ಟೂ ಫ್ರಂಟ್ ಅಂತ ಅಂದರೆ ಚೀನಾ ಹಾಗೂ ಪಾಕಿಸ್ತಾನಿ ಎರಡೂ ದೇಶಗಳ ಜೊತೆ ನಾವು ಗಡಿಯನ್ನು ಏನು ಶೇರ್ ಮಾಡ್ಕೊತಾ ಇದ್ದೀವಿ ಅದನ್ನು ಟೂ ಫ್ರಂಟ್ ಅಂತ ಕರಿತಾ ಇದ್ದಾರೆ. ಟೂ ಫ್ರಂಟ್ ಚಾಲೆಂಜ್ ಅಂದರೆ ಏನು? ಈ ಎರಡೂ ದೇಶಗಳು ಅಂದರೆ ಚೀನಾ ಹಾಗೂ ಪಾಕಿಸ್ತಾನ ಎರಡು ಜೊತೆಗೂಡಿ ಏನಾರು ಅವರವರು ಸಹಕಾರ ಮಾಡಿಕೊಂಡು ಭಾರತದ ಮೇಲೆ ಒಮ್ಮೆಲೆ ಏನಾರು ಅಟ್ಯಾಕ್ ಮಾಡಿದ್ರೆ ಆ ಸವಾಲನ್ನು ಇಲ್ಲಿ ಟೂ ಫ್ರಂಟ್ ಚಾಲೆಂಜ್ ಅಂತ ಕರಿತಾ ಇದ್ದಾರೆ. ಇಲ್ಲಿವರೆಗೆ ಏನಾಗ್ತಾ ಇತ್ತು ಅಂತಂದ್ರೆ ಟೂ ಫ್ರಂಟ್ ಚಾಲೆಂಜ್ ಬಗ್ಗೆ ಮಿಲಿಟರಿ ಹೇಳ್ತಾ ಇದ್ರು ಕೂಡ ರಾಜಕೀಯವಾಗಿ ಆದ್ರೆ ಇದನ್ನ ಒಪ್ತಾ ಇರಲಿಲ್ಲ. ಹಾಗೆ ನೋಡಿದ್ರೆ ಚೀನಾ ಹಾಗೂ ಪಾಕಿಸ್ತಾನ ಮಧ್ಯೆ ಚೀನಾ ಸ್ಟ್ರಾಟಜಿಕಲಿ ಹಾಗೂ ಮಿಲಿಟರಿ ವೈಸ್ ಜಾಸ್ತಿ ಬಲವಾಗಿರುವಂಥ ದೇಶ ಆದರೂ ಕೂಡ ನಾವು ಈ ಟೂ ಫ್ರಂಟ್ ಚಾಲೆಂಜ್ನ ರಾಜಕೀಯವಾಗಿ ಒಪ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ಚೀನಾ ಯಾವತ್ತೂ ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಏನಾದ್ರು ಸಮಸ್ಯೆ ಬಂದಾಗ ಮೂಗು ತೋರಿಸಿಲ್ಲ. ಹಾಗೆ ಚೀನಾ ಹಾಗೂ ಭಾರತದ ಮಧ್ಯೆ ಎಕನಾಮಿಕ್ ಆಗಲಿ ರಾಜಕೀಯವಾಗಿ ಡಿಪ್ಲೊಮ್ಯಾಟಿಕ್ಲಿ ಒಳ್ಳೆಯ ಸಂಬಂಧಗಳಿದೆ. ಹಾಗಾಗಿ ಭಾರತ ಒಂದು ರೀತಿಯಲ್ಲಿ ಸ್ಟ್ರಾಟಜಿಕಲಿ ಯೋಚನೆ ಮಾಡಿದಾಗ ಪಾಕಿಸ್ತಾನ್ಗೆ ಭದ್ರತೆಯ ವಿಷಯದಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಟಿದೆ. ಅಲ್ಲಿ ಏನು ಸಮಸ್ಯೆಗಳಿದೆ ಅವುಗಳಿಗೆ ಜಾಸ್ತಿ ಫೋಕಸ್ ಮಾಡಿದೆ, ಚೀನಾದ ಕಡೆ ಕಮ್ಮಿ ಫೋಕಸ್ ಮಾಡಿದೆ. ಆದರೆ ಈ ವರ್ಷ ಏನು ಭಾರತ ಹಾಗೂ ಚೀನಾದ ಮಧ್ಯೆ ಗ್ಯಾಲ್ವನ್ ವ್ಯಾಲಿ ಕ್ಲಾಶ್ ನಡೀತು, ಅದರಿಂದಾಗಿ ಈ ಲೆಕ್ಕಾಚಾರಗಳೆಲ್ಲ ಬದಲಾಗಿದೆ ಒಂದು ರೀತಿಯಲ್ಲಿ. ಹಾಗೆ ನೋಡಿದ್ರೆ ಭಾರತಕ್ಕೆ ಪಾಕಿಸ್ತಾನ ಜೊತೆ ಇರುವಂಥ ಗಡಿ ಪ್ರದೇಶದಲ್ಲೂ ಕೂಡ ಏನು ಕಮ್ಮಿ ಸಮಸ್ಯೆಗಳಿಲ್ಲ. 2017 ಹಾಗೂ 2019 ಮಧ್ಯದಲ್ಲಿ 4 ಪಟ್ಟಷ್ಟು ಸೀಸ್ಫೈರ್ ವೈಲೇಷನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಗಿಲ್ಗಿಟ್ ಬಲ್ತಿಸ್ತಾನ್ ಈ ಪ್ರದೇಶದಲ್ಲಿ ಪಾಕಿಸ್ತಾನ ಕೂಡ ಟ್ರೂಪ್ಸನ್ನು ಮೂವ್ ಮಾಡಿದೆ. ಹೇಗೆ ಈಸ್ಟರ್ನ್ ಲಡಾಖಲ್ಲಿ ಚೈನೀಸ್ ಮಿಲಿಟರಿ ಡಿಪ್ಲಾಯ್ಮೆಂಟ್ಸ್ ಇದೆ ಅದೇ ರೀತಿಯಲ್ಲಿ ಪಾಕಿಸ್ತಾನ ಗಡಿ ಪ್ರದೇಶದಲ್ಲೂ ಕೂಡ ಮಿಲಿಟರಿ ಡಿಪ್ಲಾಯ್ಮೆಂಟ್ ಇದೆ ಅಂತ ಮೀಡಿಯಾ ರಿಪೋರ್ಟ್ಸ್ ಹೇಳುತ್ತೆ. ಹೀಗಿರಬೇಕಾದ್ರೆ ಈ ಟೂ ಫ್ರಂಟ್ ಚಾಲೆಂಜ್ ಅಂತ ಏನು ಚರ್ಚೆ ಮಾಡ್ತಾ ಇದ್ದೀವಿ ಇದು ಸತ್ಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಚೈನಾ ಹಾಗೂ ಪಾಕಿಸ್ತಾನ ಮುಂಚೆಯಿಂದನೂ ಒಳ್ಳೆಯ ಸಂಬಂಧಗಳನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಈಗ ಪಾಕಿಸ್ತಾನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಒಂದು ಲಾರ್ಜ್ ಸ್ಕೇಲ್ ಕಾನ್ಫ್ಲಿಕ್ಟನ್ನು ಪಾಕಿಸ್ತಾನ ಆರಂಭ ಮಾಡದೇ ಇರ್ಬೋದು. ಯಾಕೆಂದರೆ ಅಂಥ ಒಂದು ಕಾನ್ಫ್ಲಿಕ್ಟಿಂದ 3 ನ್ಯೂಕ್ಲಿಯರ್ ಆರ್ಮ್ಡ್ ಸ್ಟೇಟ್ಸ್ ಮಧ್ಯೆ ಒಂದು ಫುಲ್ ಬ್ಲೋನ್ ವಾರ್ ಆಗ್ಬೋದು. ಅದಕ್ಕೆ ಪಾಕಿಸ್ತಾನೇ ತಯಾರಾಗಿಲ್ಲ. ಹೀಗಿರಬೇಕಾದ್ರೆ ಪಾಕಿಸ್ತಾನ ಹತ್ರ ಇರುವಂಥ ಚಾಯ್ಸ್ ಏನು, ಅದು ಚೀನಾ ಜೊತೆ ಸೇರಿ ನಾವೀಗೇನು ಟೂ ಫ್ರಂಟ್ ಸಿನಾರಿಯೋ ಅಂತ ಹೇಳ್ತಾ ಇದ್ದೀವಿ ಅದ್ರ ಮೂಲಕ ಭಾರತಕ್ಕೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೇನಾದ್ರು ಆಯಿತು ಅಂತ ಇಟ್ಕೊಳ್ಳೋಣ. ಹಾಗೇನಾದ್ರು ಆದರೆ ಭಾರತ ಏನು ಮಾಡಬೇಕಾಗಿದೆ, ಭಾರತದ ಹತ್ರ ಅಷ್ಟು ಮಿಲಿಟರಿ ರಿಸೋರ್ಸಸ್ ಇದೆಯಾ ಅಂದರೆ ಎರಡೂ ಗಡಿಯ ಪ್ರದೇಶದಲ್ಲೂ ಕೂಡ ಈಕ್ವಲ್ ಆಗಿ ವಾಪಸ್ ಡಿಫೆಂಡ್ ಮಾಡ್ಕೊಳ್ಳೋ ಅಷ್ಟು ಭಾರತಕ್ಕೆ ಕ್ಷಮತೆ ಇದೆಯಾ ಅಂತ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಕ್ಷಮತೆ ಇದೆ ಅಂತ ಇಟ್ಕೊಂಡ್ರು ಕೂಡ ನಾವು ಎಷ್ಟು ರಿಸೋರ್ಸಸ್ನ ಎಲ್ಲಿ ಹಾಕಬೇಕು, ಚೀನಾದ ಕಡೆ ಇರುವಂಥ ಬಾರ್ಡರ್ ಕಡೆ ಹಾಕಬೇಕಾ, ಪಾಕಿಸ್ತಾನ ಕಡೆ ಬಾರ್ಡರ್ಗೆ ಹಾಕಬೇಕಾ, ಸೊ ಈ ರೀತಿ ಏನಾದ್ರು ಸಮಸ್ಯೆ ಬಂದರೆ ಭಾರತಕ್ಕೆ ಚಿಂತಾಜನಕವಾಗ್ಬೋದು. ಹಾಗಾಗಿ ಆ ವಿಷಯಕ್ಕೆ ನಾವು ಕೆಪಾಸಿಟಿ ಬಿಲ್ಡಿಂಗ್ನ ಈಗ ಆಗಲೇ ಆರಂಭ ಮಾಡಬೇಕು. ಕೇವಲ ಏರ್ಕ್ರಾಫ್ಟ್, ಶಿಪ್, ಟ್ಯಾಂಕ್ಸ್ ಇವುಗಳ ಮೇಲೆ ಅಷ್ಟೇ ಅಲ್ಲ, ಫ್ಯೂಚರ್ ಟೆಕ್ನಾಲಜೀಸ್ ಆಗಿರುವಂಥ ರೊಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಇದ್ರ ಮೇಲೆ ಕೂಡ ನಾವು ಒತ್ತನ್ನು ಕೊಡಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಚೀನಾ ಹಾಗೂ ಪಾಕಿಸ್ತಾನ ಇವೆರಡರ ಜೊತೆನೂ ಯಾವ ರೀತಿ ನಾವು ವಾರಲ್ಲಿ ಫೈಟಿಂಗ್ ಸ್ಟ್ರಾಟಜೀಸ್ನ ಅಪ್ಲೈ ಮಾಡ್ಕೋಬೇಕು, ಎರಡರ ಮಧ್ಯನೂ ಹೇಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಟ್ರಾಟಜಿಯನ್ನು ನಾವು ಎಮರ್ಜೆನ್ಸಿ ಪ್ಲಾನ್ ಆಗಿ ರೆಡಿ ಮಾಡಿಟ್ಕೊಂಡಿರ್ಬೇಕು. ಒಂದು ಕಡೆ ಮಿಲಿಟರಿ ಲೆವೆಲಲ್ಲಿ ಹೀಗೆ ಪ್ರಿಪೇರ್ ಆಗಿರುವಂಥದ್ದು, ಹಾಗಂತ ಡಿಪ್ಲೊಮಸಿಯನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಎರಡು ನೇಬರ್ಸ್ ಜೊತೆ ಚೀನಾ ಹಾಗೂ ಪಾಕಿಸ್ತಾನ ಜೊತೆ ನಾವು ಡಿಪ್ಲೊಮಸಿಯನ್ನು ಕಂಟಿನ್ಯೂ ಮಾಡಬೇಕು. ವೆಸ್ಟ್ ಏಷ್ಯಾದಲ್ಲಿ ಭಾರತಕ್ಕೆ ಮುಖ್ಯ ಆಗಿರುವಂಥ ಇರಾನ್, ಅದರ ಜೊತೆ ಎನರ್ಜಿ ಸೆಕ್ಯೂರಿಟಿ, ಮ್ಯಾರಿಟೈಮ್ ಕೋಆಪ್ರೇಷನ್ ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಸಹಕಾರವನ್ನು ಜಾಸ್ತಿ ಮಾಡಿಕೊಂಡು ನಮ್ಮ ಸಂಬಂಧಗಳನ್ನ ಬಲಪಡಿಸ್ಕೋಬೇಕು. ಹಾಗೆ ಇಂಡಿಯಾ ಹಾಗೂ ಯುನೈಟೆಡ್ ಸ್ಟೇಟ್ಸ್ನ ಸಂಬಂಧ ಎಷ್ಟೇ ಚೆನ್ನಾಗಾದರೂ ಕೂಡ ರಷ್ಯನ್ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಕೂಡ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತುಂಬಾ ಮುಖ್ಯ ಆಗುತ್ತೆ. ನಾವು ಕ್ವಾಡ್ ಕೆಳಗೆ ಏನು ಸೆಕ್ಯೂರಿಟಿ ಡೈಲಾಗ್ ಮಾಡ್ತಾ ಇದ್ದೀವಿ, ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, US ಇದನ್ನು ಕೂಡ ನಾವು ಮುಂದೆ ತೊಗೊಂಡು ಹೋಗಬೇಕು. ಪಾಸಿಟಿವ್ ಆಗಿ ನಮ್ಮ ಸ್ಟ್ರಾಟಜಿಯಲ್ಲಿ ಉಪಯೋಗಿಸ್ಕೋಬೇಕು. ನಾವು ಭಾರತ, ಚೀನಾ ಹಾಗೂ ಭಾರತ ಪಾಕಿಸ್ತಾನ ಚರ್ಚೆ ಮಾಡಿದ್ರೆ ಭಾರತ ಪಾಕಿಸ್ತಾನ ಸಮಸ್ಯೆ ಇನ್ನೂ ಜಾಸ್ತಿ ಮುಂದುವರಿಯೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಕಾಶ್ಮೀರ್ ಪ್ರದೇಶದಲ್ಲಿ ಭಾರತದ ಔಟ್ರೀಚನ್ನು ಜಾಸ್ತಿ ಮಾಡಬೇಕು.
ಪಾಕಿಸ್ತಾನ ಸರ್ಕಾರಕ್ಕೆ ಆ ಪ್ರದೇಶದಲ್ಲಿ ಇರುವಂಥ ಟೆರರಿಸಂ ಸಮಸ್ಯೆ ಏನಿದೆ ಆ ಭಯೋತ್ಪಾದನೆಯನ್ನು ಕಮ್ಮಿ ಮಾಡೋದಕ್ಕೆ ಅವ್ರಿಗೆ ಒತ್ತಡವನ್ನು ಹಾಕಬೇಕು. ನಾವು ಚೀನಾ ಹಾಗೂ ಪಾಕಿಸ್ತಾನ ಕಂಪೇರ್ ಮಾಡಿ ನೋಡಿದಾಗ ಚೀನಾ ಜಾಸ್ತಿ ಆಕ್ರಮಣಕಾರಿ ಆಗಿರುವಂಥದ್ದು, ಪಾಕಿಸ್ತಾನ ಚೀನಾ ಬಳಸ್ಕೊಳುತ್ತೆ ಭಾರತವನ್ನು ಕಂಟೈನ್ ಮಾಡೋದಕ್ಕೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ಚೈನಾ ಹಾಗೂ ಪಾಕಿಸ್ತಾನ್ ಎರಡರ ಬಗ್ಗೆನೂ ಒಂದು ಸ್ಟ್ರಾಟಜಿಯನ್ನು ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಫಾರಿನ್ ಪಾಲಿಸಿ ಹಾಗೂ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆಯ ಆರ್ಟಿಕಲ್. ಈ ಆರ್ಟಿಕಲ್ ತುಂಬ ಕಷ್ಟವಾಗಿಲ್ಲ. ಇದರಲ್ಲಿ ಏನು ಪಾಯಿಂಟ್ಸ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಫಾರಿನ್ ಪಾಲಿಸಿಯಲ್ಲಿ ಏನು ಬದಲಾವಣೆಗಳು ಮಾಡ್ಕೋಬಹುದು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಇನ್ನು ಇವತ್ತು ಚರ್ಚೆ ಮಾಡ್ತಿರೋಂಥ ಕೊನೆಯ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ಬಂದಿರುವಂಥದ್ದು ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಿಗೆ ಬರುವಂಥ ಆರ್ಟಿಕಲ್ ವಾರ್ ಆ್ಯಂಡ್ ವರ್ಡ್ಸ್. ಇಲ್ಲಿ ಅಫ್ಘಾನಿಸ್ತಾನ್ ಅಲ್ಲಿ ಏನು ತಾಲಿಬಾನ್ ಜೊತೆ ಏನು ಪೀಸ್ ಟಾಕ್ಸ್ ನಡೀತಾ ಇದ್ರೆ ಆ ವಿಷಯವಾಗಿ ಬಂದಿರುವಂಥ ಆರ್ಟಿಕಲ್. ಈಗಾಗಲೇ ನಾವು ಈ ವಿಷಯವಾಗಿ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಇದ್ರ ಮುಂಚೆ ಕೂಡ ದಿನಪತ್ರಿಕೆ ಅನಾಲಿಸಿಸಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇಲ್ಲಿ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ಅದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡೋಣ. 19 ವರ್ಷಗಳ ಕಾನ್ಫ್ಲಿಕ್ಟಲ್ಲಿ ಅಫ್ಘಾನಿಸ್ತಾನಲ್ಲಿ ಈ ವರ್ಷ ಸಾಕಷ್ಟು ವೈಲೆನ್ಸ್ ನಡೆದಿದೆ. US ತಾಲಿಬಾನ್ ಅಗ್ರಿಮೆಂಟ್ ಕೂಡ ಆಯಿತು ಫೆಬ್ರವರಿಯಲ್ಲಿ. ಈ ಅಗ್ರಿಮೆಂಟ್ನ ಕೆಳಗೆ ಆಲ್ ಖೈದಾನ್ ಅಂತ ಭಯೋತ್ಪಾದಕ ಗ್ರೂಪ್ಸ್ ಏನಿದಾವೆ ಅವುಗಳನ್ನ ಅಫ್ಘಾನಿಸ್ತಾನಲ್ಲಿ ಬಿಡೋಕೆ ನಾವು ತಯಾರಿಲ್ಲ ಅಂತ ಅಮೆರಿಕ ಹೇಳ್ತು, ತನ್ನ ಟ್ರೂಪ್ಸನ್ನು ಹಿಂಪಡಿತು. ಇದರ ನಂತರನೇ ಅಫ್ಘಾನಿಸ್ತಾನ್ ಸರ್ಕಾರ ಹಾಗೂ ತಾಲಿಬಾನ್ನ ಮಧ್ಯ ದೋಹಾದಲ್ಲಿ ಪೀಸ್ ಟಾಕ್ಸ್ ಕೂಡ ಆರಂಭ ಆಯಿತು. ಒಂದು ಕಡೆ ಪೀಸ್ ಟಾಕ್ಸ್ ಆರಂಭ ಆಗಿದ್ರೆ ಇನ್ನೊಂದು ಕಡೆ ವೈಲೆನ್ಸ್ ಕೂಡ ಜಾಸ್ತಿ ಆಗ್ತಿದೆ. 50% ಅಷ್ಟು ಜಾಸ್ತಿ ಆಗಿದೆ ಅಂತ ಇಲ್ಲಿ ಅಂಕಿಅಂಶಗಳನ್ನ ಕೂಡ ನಮಗೆ ಸಿಗುತ್ತೆ. ಇಂಥ ಒಂದು ಪ್ರದೇಶದಲ್ಲಿ ಪೀಸ್ ಟಾಕ್ಸ್ ನಡೆಯುವಂಥದ್ದು ತುಂಬ ಸಿಂಪಲ್ ಆಗಿರುವಂಥದ್ದಲ್ಲ, ತುಂಬ ಸಂಕೀರ್ಣವಾಗಿರುವಂಥ, ತುಂಬ ಕ್ಲಿಷ್ಟಕರವಾಗಿರುವಂಥ ಒಂದು ಸಮಸ್ಯೆ. ಈಗ ತಾಲಿಬಾನ್ ಜೊತೆ ಮಾತುಕತೆ ಏನೋ ನಡೀತಾ ಇದೆ, ಆದರೆ ಅಫ್ಘಾನಿಸ್ತಾನ್ ಸರ್ಕಾರದೊಳಗೇನೆ ಕೆಲವೊಬ್ರು ತಾಲಿಬಾನ್ ಜೊತೆ ಟಾಕ್ಸ್ ಅನ್ನು ಸಪೋರ್ಟ್ ಮಾಡಿದ್ರೆ ಕೆಲವೊಬ್ರು ಸಪೋರ್ಟ್ ಮಾಡೋದಿಲ್ಲ. ಸ್ಟ್ರಾಂಗ್ ಆಂಟಿ ತಾಲಿಬಾನ್ ವ್ಯೂಸ್ನ ಇಟ್ಕೊಂಡಿರೋರು ಕೂಡ ಇದ್ದಾರೆ. ಇಷ್ಟೆಲ್ಲ ಡಿವಿಷನ್ಸ್ ಇದ್ರೂ ಕೂಡ ಅಫ್ಘಾನಿಸ್ತಾನ್ ಸರ್ಕಾರ ಸೀಸ್ ಫೈರ್ನ ಡಿಮ್ಯಾಂಡ್ ಮಾಡಿದೆ. ಆದರೆ ತಾಲಿಬಾನೇ ಬೇರೆ ರೀತಿಯ ಡಿಮ್ಯಾಂಡ್ಸನ್ನು ಇಡ್ತಾ ಇದೆ. ಪ್ರಿಸ್ನರ್ ಸ್ವಾಪ್ಸ್ಗೆ ಕೇಳ್ತಾ ಇದೆ. ಫ್ಯೂಚರ್ ಗವರ್ನೆನ್ಸ್ ಸಿಸ್ಟಮ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಹೀಗಾಗಿ ಒಂದ್ ಕಡೆ ನೆಗೋಸಿಯೇಷನ್ಸ್ ಆದ್ರೂ ಕೂಡ ಇನ್ನೊಂದ್ ಕಡೆ ವೈಲೆನ್ಸ್ ಜಾಸ್ತಿನೇ ಆಗ್ತಾ ಇದೆ. ಈ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ನ ಮೊದಲ ಭಾಗದಲ್ಲಿ ತಾಲಿಬಾನ್ ಹಾಗೂ ಅಫ್ಘಾನಿಸ್ತಾನ್ ಸರ್ಕಾರ ಎರಡೂ ಕೂಡ ಮಾತುಕತೆಗಳಲ್ಲಿ ಏನು ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ಒಪ್ಕೊಂಡಿದೆ. ಆದ್ರೂ ಕೂಡ ಸೀಸ್ ಫೈರ್ ಈಗಲೇ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇಲ್ಲ. ಹೀಗಿರ್ಬೇಕಾದ್ರೆ ಯುನೈಟೆಡ್ ಸ್ಟೇಟ್ಸ್ನ ಹೊಣೆಗಾರಿಕೆ ಜಾಸ್ತಿ ಆಗುತ್ತೆ. ಈ ಪೀಸ್ ಪ್ರೊಸೆಸ್ ಅನ್ನ, ಈ ಟಾಕ್ಸ್ ಅನ್ನ ಹೇಗೆ ತಗೊಂಡು ಹೋಗ್ಬೇಕು ಅಂತ ಅಮೆರಿಕದ ಆಡಳಿತ ತುಂಬಾ ಯೋಚನೆ ಮಾಡಿ ಮುಂದುವರಿಸಬೇಕಾಗುತ್ತೆ. ಹಾಗೇನಾದ್ರು ಮಾಡಲಿಲ್ಲ ಅಂತಂದ್ರೆ ಇಲ್ಲಿಯವರೆಗೆ ತಾಲಿಬಾನ್ ಬಿದ್ದ ಮೇಲೆ ಏನು ಅಫ್ಘಾನಿಸ್ತಾನ್ ಸರ್ಕಾರ ಎಷ್ಟು ಪ್ರೋಗ್ರೆಸ್ ಮಾಡಿದೆ ಅದೆಲ್ಲ ಮತ್ತೆ ವಾಪಸ್ ಹೋದಾಗೆ ಆಗುತ್ತೆ. ಹಾಗಾಗಬಾರ್ದು. ಅಫ್ಘಾನಿಸ್ತಾನ್ ಒಳಗೆ ಪೀಸ್ ಅಂಡ್ ಸ್ಟೆಬಿಲಿಟಿ, ಶಾಂತಿ ಹಾಗೂ ಸ್ಥಿರತೆ ಎರಡನ್ನೂ ಕಾಪಾಡ್ಕೋಬೇಕಂದ್ರೆ ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಭಾಗವಹಿಸುವಿಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ, ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ. ಎಲ್ಲದು ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಎಲ್ಲ ಪಾಯಿಂಟ್ಸ್ನ ನಿಮಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನಾನು ಹೇಳಿದ್ದೀನಿ ಅದನ್ನು ಆದಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.